ನಮಸ್ಕಾರ ಸರ್, ನಾನು ಟ್ರಾನ್ಸ್ಪೋರ್ಟರ್ಸ್ ಇದ್ದೀನಿ. ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟರ್ ಸರ್. ಇವಾಗ 60% ಆಫ್ ಬಿಸ್ನೆಸ್ ಬಂದ್ಬಿಟ್ಟು ಅಗ್ರಿಗೇಟರ್ ಮೂಡ್ ಇದೆ. ಇ ಕಾಮರ್ಸ್ ಬಿಸ್ನೆಸ್ ಮಾಡ್ತಾರೆ. ಅವ್ರ ಜೊತೆಗೆ ನಾವು ಕಾಂಪಿಟೇಷನ್ ಮಾಡಿಕೊಂಡು 40% ಟ್ರೆಡಿಷನಲ್ ವೆಹಿಕಲ್ ಓನರ್ಸ್ಗಳು ಟ್ರಾವೆಲ್ಸ್ ಇಟ್ಕೊಂಡು ಮಾಡ್ತೀವಿ. ಅದರಲ್ಲಿ ಒಂದು 10% ವೆಹಿಕಲ್ಸ್ಗಳು ಮತ್ತು ಎಂಪ್ಲಾಯೀಸ್ಗಳು ಟ್ರಾವೆಲ್ಸ್ಗಳಲ್ಲಿ ಇದ್ದಾರೆ. ಈಗ ನಮ್ಮ ಹತ್ರ ಒಬ್ಬೊಬ್ಬರ ಹತ್ರ 100 ವೆಹಿಕಲ್, 200 ವೆಹಿಕಲ್, 300 ವೆಹಿಕಲ್ ಇದ್ರೆ ಅದನ್ನು ನಾವು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಓಡಿಸ್ತೀವಿ ಅಂದ್ರೆ 100% ಮಿನಿಮಮ್ ವೇಜಸ್ ರೂಲ್ಸ್ ಬಂದಾಗ ನಮ್ಮ ಹತ್ರ ಅವರು ಕೇಳ್ತಾರೆ, ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಕಂಪನಿಯವರೇ ಕೇಳ್ತಾರೆ ನಮ್ಮ ಸರ್ವಿಸ್ ತಗೊಳ್ಬೇಕಂದ್ರೆ. ಆದ್ರೆ ಈಗ 3 ಇದಿದೆ ನಮಗೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು ಬೇರೆನೇ ಇದೆ, ಎಂಪ್ಲಾಯೀಸ್ ರೂಲ್ಸ್ ಸಪರೇಟ್ ಇದೆ, ಸ್ಯಾಲರಿ ರೂಲ್ಸ್ ಸಪರೇಟ್ ಇದೆ. ಇನ್ನೊಂದು ಬಂದ್ಬಿಟ್ಟು ನಮಗೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಇಂದ ನಮಗೆ 18,000 ಚೇಂಜ್ ಬರುತ್ತೆ. ಡ್ರೈವರ್ ಸ್ಯಾಲರಿ ಸಪರೇಟ್ ಇದೆ. ನಾವು ಈಗ ಮಿನಿಮಮ್ ವೇಜಸ್ ಸ್ಕೇಲ್ಗೆ ಬರ್ತೀವಾ ಹಿಂಗೆ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ 3 ತರ ಇದೆ ನಮಗೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದರಲ್ಲಿ ಬಂದ್ಬಿಟ್ಟು ಬೇರೆನೇ ಇದೆ, ಅದು ಜಸ್ಟ್ 16,000 ಚೇಂಜಸ್ ಬರುತ್ತೆ. ಆಮೇಲೆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ನಮಗೆ ಜಸ್ಟ್ ಸ್ಕಿಲ್ಡ್ ಲೇಬರ್ ಆದ್ರೆ 18,000 ಚೇಂಜಸ್ ಬರುತ್ತೆ. ಈಗ ಮಿನಿಮಮ್ ವೇಜಸ್ ಸ್ಕೇಲ್ಗೆ ಬಂದ್ರೆ ನಾವು ಸ್ಕಿಲ್ಡ್ ಆದ್ರೆ 31,000 ಚೇಂಜ್, ಸೆಮಿ ಸ್ಕಿಲ್ಡ್ ಆದ್ರೆ 25,000 ಚೇಂಜ್ ಇದೆ. ಆಮೇಲೆ ನಮ್ದು ಬಾಟಾ ಸಪರೇಟ್ ಇರುತ್ತೆ, ನೈಟ್ ಟೈಮ್ ಅಥವಾ ಅರ್ಲಿ ಮಾರ್ನಿಂಗ್ ಆದ್ರೆ ಸಪರೇಟ್ ಚಾರ್ಜಸ್ ಇರುತ್ತೆ, ಔಟ್ ಸ್ಟೇಷನ್ ಹೋದ್ರೆ ಸಪರೇಟ್ ಚಾರ್ಜಸ್ ಇರುತ್ತೆ. ಆಮೇಲೆ ವೆಹಿಕಲ್ ಮೇಲ್ಗಡೆ ಡಿಪೆಂಡ್ ಆಗುತ್ತೆ ಸಪರೇಟ್. ಇದು ಒಂದು ಪ್ರಶ್ನೆ ನಮ್ಗೆ 3 ಇದರಲ್ಲಿ ಯಾವ್ದು ಬರುತ್ತೆ ಒಂದು. ಇನ್ನೊಂದು ಬಂದ್ಬಿಟ್ಟು ಈಗ ನಮ್ದು ಟೂರಿಸಂ ಬಿಸ್ನೆಸ್ ಮಾಡೋದಾದ್ರೆ ಟೂರಿಸಂ ಬಿಸ್ನೆಸ್ ಬಂದ್ಬಿಟ್ಟು ಓನ್ಲಿ 6 ಮಂತ್ ಬಿಸ್ನೆಸ್ ಇರುತ್ತೆ, ಮತ್ತೆ 6 ಮಂತ್ ಬಿಸ್ನೆಸ್ ಇರಲ್ಲ. ಅವಾಗ ನಾವು ಡ್ರೈವರ್ ಯಾವ ತರ ಎಂಪ್ಲಾಯೀಸ್ ಅಂತ ಹೆಂಗೆ ನಾವು ತೋರಿಸ್ಕೊಳಕ್ಕಾಗುತ್ತೆ? ಇದೊಂದು ತೊಂದರೆ. ಯಾಕಂದ್ರೆ ಇಷ್ಟುವರೆಗೆ ಇಷ್ಟೊಂದು ಸ್ಟ್ರಿಕ್ಟ್ ಆದ ಪಾಲಿಸಿ ಬಂದಿರಲಿಲ್ಲ ನಮಗೆ. ಈಗಾಗಲೇ ಇದೆ, ಅದನ್ನು ನಾವು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಸ್ಕೇಲ್ ಅದನ್ನು ನಾವು ತೋರಿಸ್ತೀವಿ. ಆಮೇಲೆ ESAPF ಕೊಡ್ತೀವಿ. ಅಂದ್ರೆ ಯಾವ ವೆಹಿಕಲ್ಗೆ ಅಂದ್ರೆ ಕಂಪನಿಗಳಿಗೆ ನಾವು ಎಕ್ಸ್ಪರ್ಟ್ಗಳಿಗೆ ಕಾಂಟ್ರಾಕ್ಟ್ ಕೊಡ್ತೀವಲ್ಲ, ಕಾಂಟ್ರಾಕ್ಟ್ ಕೊಡುವಂತ ವೆಹಿಕಲ್ಗಳಿಗೆ ಅಥವಾ ಕಂಪನಿಗಳಿಗೆ ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ಮಾಡುವಂತ ವೆಹಿಕಲ್ 100 ವೆಹಿಕಲ್ 200 ವೆಹಿಕಲ್ಸ್ಗೆ ಮಾತ್ರ. ಯಾಕಂದ್ರೆ ಆನ್ ಕಾಲ್ ಸರ್ವಿಸ್ ವೆಹಿಕಲ್ಗೆಲ್ಲ ತೋರಿಸಬೇಕಾ ಅವಶ್ಯಕತೆ ಬರೋದಿಲ್ಲ. ಅವಾಗ ಇದಕ್ಕೆ ಮಾತ್ರ ತೋರಿಸಬೇಕಾಗುತ್ತೆ. ಅವಾಗ ನಮಗೆ ಇದರಲ್ಲಿ 3ರಲ್ಲಿ ಯಾವ್ದು ಬರುತ್ತೆ ಅಂತ. ಯಾಕಂದ್ರೆ ನಮಗೆ ಬಂತಂದ್ರೆ ಸರ್ಕಾರದ ಗಾಡಿಗಳಿಗೂ ಕೊಡ್ಲೇಬೇಕಾಗುತ್ತೆ, ಕಾರ್ಪೊರೇಷನ್ ಎಂಪ್ಲಾಯೀಸ್ಗಳಿಗೂ ಇದೇ ಸ್ಕೇಲ್ ಕೊಡ್ಬೇಕಾಗುತ್ತೆ, BMTC KSRTC ಅವರಿಗೂ ಅದೇ ಕೊಡ್ಬೇಕಾಗುತ್ತೆ. ಬೇರೆ ಎಲ್ಲ ತಾವು ಹೇಳಿದ್ರೆ ಅಂಗನವಾಡಿ 3,000 ರೂಪಾಯಿ ಕೊಡ್ತಾರಲ್ಲ, ಅವರಿಗೂ ಇದೇ ಸ್ಕೇಲೇ ಕೊಡ್ಬೇಕಾಗುತ್ತೆ. ಅಂಗನವಾಡಿ ಕೂಡ ಕಾರ್ಮಿಕರಾಗುತ್ತಾರೆ. ಸ್ಕೂಲ್ ಮೇಸ್ಟ್ರಿಗೆ ಟೆಂಪರರಿ 5,000 10,000 ಕೊಟ್ಕೊಂಡು ಮಾಡ್ತಾರೆ, ಅವ್ರಿಗೂ ಇದೇ ಸ್ಕೇಲ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಪ್ರೈವೇಟ್ ನಮ್ಮ ಹತ್ರ ಕೇಳ್ಬೇಕಂದ್ರೆ ಸರ್ಕಾರದ ಕರೆಕ್ಟ್ ಆಗಿರ್ಬೇಕಂದ್ರೆ ನಮಗೆ ಯಾವ ಇದರಲ್ಲಿ ಮಾಡ್ತಾರೆ ಬರುತ್ತೆ ನೋಡಿ. ಯಾಕಂದ್ರೆ ನಾವು ಇವಾಗ ನೋಟಿಫಿಕೇಶನ್ ಮೇಲ್ಗಡೆ ನಾವು ಸರ್ಕಾರಕ್ಕೆ ಯಾವುದೇ ಇಷ್ಟುವರೆಗೆ ಮನವಿ ಕೊಡ್ಲಿಲ್ಲ. ಹೊಸ ನೋಟಿಫಿಕೇಶನ್ ಬಂದ್ಮೇಲೆ ಯೂನಿಫಾರ್ಮಿಟಿ ತಂದಿದ್ದಾರೆ. ನೀವು ಅದು ತಲೆ ಕೆಡಿಸ್ಕೊಳ್ಳೋದೇ ಬೇಡ, ಎಲ್ಲರಿಗೂ ಒಂದೇ ಕೊಡ್ಬೇಕು ಅಂತ. ಅದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಸಪರೇಟ್ ಆಗಿ ಅನೌನ್ಸ್ ಮಾಡೋಲ್ಲ, ಪಬ್ಲಿಕ್ ಮಾಡೋಲ್ಲ. ಓಕೆ, ಇವಿಲ್ಲ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಆಗ್ತಾನೆ ಎಲ್ರಿಗೂ ಒಂದು ಮಿನಿಮಮ್ ವೇಜಸ್ ಅಲ್ಲಿ ಗೌರ್ಮೆಂಟ್ಗೂ ಅಪ್ಲೈ ಆಗ್ಬೇಕಲ್ಲ, ಆಗುತ್ತಲ್ಲ, ಅವ್ರಿಗೂ ಅಪ್ಲೈ ಆಗುತ್ತೆ. Government they are paying much more than minimum wage because there is a strong trade union. They are taking more of the contract laborers also in many of the. Also, BMTC, KSRTC, ಆ ಎಂಪ್ಲಾಯೀಸ್ ಸ್ಯಾಲರಿ ನೋಡಿ ಎಲ್ಲರಿಗೂ ಇಲ್ಲ ಸರ್. ಇಲ್ಲ ಸರ್, ಎಲ್ರಿಗೂ ಇಲ್ಲ. ನಮಸ್ಕಾರ. ಈಗ ಮಿನಿಮಮ್ ವೇಜಸ್ ಪ್ರಾಬ್ಲಮ್ ಅಂತ ಬಂದಿರೋದು ಆಕ್ಚುಲ್ ಮೇಜರ್ ಅಫೆಕ್ಟ್ ಆಗ್ತಿರೋದು ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್. ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಮಾತ್ರ ಅಫೆಕ್ಟ್ ಆಗ್ತಿರೋದು, ಬಟ್ ನಾಟ್ ಫಾರ್ ದ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್. ಈ ಕಡೆ ಎಲ್ಲ ಬರೋದೇ ಇಲ್ಲ. ಅವರು ಅಂಡ್ ಮೋರ್ ಓವರ್ ಅಲ್ಲಿ ಯೂನಿಯನ್ ಅವರೆಲ್ಲ ರೆಪ್ರೆಸೆಂಟ್ ಮಾಡ್ತಿರೋದೆಲ್ಲ ಆ ಕಡೆಯಿಂದಾನೆ, ಬಟ್ ದೇ ಆರ್ ನಾಟ್ ವರಿಡ್ ಅಬೌಟ್ ದ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್. So micro and small industries, so nowadays actually we are not the end producer, end component producer. That's correct. You are not the producer of the end product. End product. Okay. But at the same time, actually now our component supply ಮಾಡಬೇಕು ಅಂತಂದ್ರೆ ನಾರ್ಮಲಿ ಬಿಗ್ಗರ್ ಇಂಡಸ್ಟ್ರೀಸ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರೆ 100 ರೂಪೀಸ್ ಆದ್ರೆ ನಮ್ಮ ಹತ್ರ 35 ಕೊಡ್ತಾರೆ. The margin is different. So ನಮಗೂ ಅವ್ರಿಗೂ ಸೇಮ್ ಮಿನಿಮಮ್ ವೇಜಸ್ ಅಂತ ಅಪ್ಲಿಕೇಬಲ್ ತಗೊಂಡಿರೋದು ಇಟ್ಸ್ ರಾಂಗ್ ಅಂತ ವಿ ಹ್ಯಾವ್ ಟು ಸೇ. ಅದು ಟೆಕ್ನಿಕಲ್ ಬೇಸಿಸ್, ಅದು ಒಂದು ಪಾಯಿಂಟ್ ಹೇಳ್ತೀನಿ. ಅಂಡ್ ಮೋರ್ ಓವರ್ ಇನ್ನೊಂದು ಅಂತ ಹೇಳಿದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿಯಲ್ಲಿ ನಮ್ಮ ಲೇಬರ್ ಸ್ಕಿಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಏನೇನು ಗೊತ್ತಿರೋದಿಲ್ಲ ಹೇಳ್ಬೇಕು ಅಂತ ಹೇಳ್ತಾರೆ. ಅವ್ರನ್ನ ಟ್ರೈನ್ ಅಪ್ ಮಾಡ್ಲಿಕ್ಕೆ ನಿಯರ್ಲಿ 1 to 2 years ತಗೊಳುತ್ತೆ. ಸೊ ದಟ್ ಟೈಮ್ ಆಕ್ಚುಲಿ ನಾವು ವಿ ಕೆನಾಟ್ ಗಿವ್ ದಟ್ ಮಚ್ ಆಫ್ ಅಮೌಂಟ್. ದಟ್ ಇಸ್ ಒನ್ ಪಾಯಿಂಟ್. ಆ ಥರ ನಾವು ಪೇ ಮಾಡ್ಕೊಂಡು ವಿಲ್ ನಾಟ್ ಬಿ ಕಾಂಪಿಟೇಟಿವ್ ಎನಫ್ ಟು stay in the market.
ಸೊ ಆ ಒಂದು ದೃಷ್ಟಿಯಿಂದ ಆಕ್ಚುಲಿ ಈ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ನ ಮಿನಿಮಮ್ ವೇಜಸ್ ಆಕ್ಟ್ ಇಂದ ಸಮ್ ಕೈಂಡ್ ಆಫ್ ಎಕ್ಸಂಪ್ಷನ್ ಏನಾದ್ರು ಡಿಫರೆಂಟ್ ಕ್ಯಾಟಗರಿ ಟ್ರೀಟ್ ಮಾಡಕ್ಕಾಗತ್ತಾ. ದ ರೀಸನ್ ಇಸ್ ಐ ಟೆಲ್ ಯು, micro and small industries is the major suppliers to large industries, heavy industries. Okay, ನಾವು ಇದ್ರೆ ಅವ್ರು ಬದುಕ್ತಾರೆ. ಓಕೆ, ನಾವು ಇಲ್ಲ ಅಂತ ಹೇಳಿದ್ರೆ ದೇ ಕ್ಯಾನಾಟ್ ಸರ್ವೈವ್. ಸೊ ಇಟ್ ಈಸ್ ಸರ್ವೈವಲ್ ಕ್ವಶನ್ ಆಫ್ ದಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರಿ. ಈ ಪಾಯಿಂಟ್ ತಗೊಂಡು ಈಗ MSME ಆಕ್ಟ್ ಅಂತ ಏನೋ ಅಂತಂದ್ರಲ್ವಾ, ದಟ್ ಇಸ್ ಮೈಕ್ರೋ ಅಂಡ್ ಮೈಕ್ರೋ ಸ್ಮಾಲ್ ಮೀಡಿಯಂ ಕೂಡ ಸಿಗುತ್ತೆ ಸರ್. ಮೀಡಿಯಂ ಇದು. ಸೊ what you say is something which is going to be a political decision. Legal ನವರು ಅಥವಾ ಕೋರ್ಟ್ ನವರು ಯಾರು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ cannot say make a separate minimum wages for small and micro industries. That is for the government to decide what they want to. So ಅವ್ರು ಏನು ಹೇಳ್ತಾರೆ ನಿಮಗೆ, go to the government. ಸರ್ ಆಕ್ಚುಲಿ ಗವರ್ಮೆಂಟ್ ಅಂತ ನಾವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಫೋರ್ಸ್ ಮಾಡ್ತಿರೋದು. ಸೊ ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಅವ್ರಿಗೆ ಇದನ್ನ ಕನ್ವಿನ್ಸ್ ನಿಮ್ದೆಲ್ಲ ತಗೊಳ್ಳೋದಕ್ಕೆ ಅವ್ರಿಗೆ ವೋಟ್ ಬರೋಲ್ವಲ್ಲಪ್ಪ ತುಂಬಾನೇ. ಆ ಡಿಸಿಷನ್ ಫೈನಲಿ ಏನಾಯ್ತು ಅಂತ ಹೇಳಿದ್ರೆ ಮೈಕ್ರೋ ಅಂಡ್ ಸ್ಮಾಲ್ ಮುಗಿಸ್ತಾ ಇದೆ. ಆಕ್ಚುಲಿ ರೆವೆನ್ಯೂ ಕೂಡ ಬರೋದಿಲ್ಲ ಅವಾಗ, ಎಲ್ಲರ ಮೇಲೆ ಕೂಡ ಜಾಸ್ತಿ ಆಗ್ತಾ. ಕಾರ್ಪೊರೇಷನ್ ಸ್ವೀಪರ್ಸ್ ಅವ್ರು ಇವರು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಕೇರ್ ಮಾಡಲ್ಲ. ಸ್ಟಿಂಕಿಂಗ್ ಇರುತ್ತೆ ರೋಡ್ಸ್ ಅಂತಂದ್ರೆ ಕೇರ್ ಮಾಡ್ತಾರ. ಗೌರ್ಮೆಂಟ್ಗೂ ಇದು ಅಪ್ಲೈ ಆದಾಗ ಅವ್ರಿಗೆ ಫೋಕಸ್ ಇದ್ದಂದ್ರೂ ತುಂಬಾ ದುಡ್ಡು ಹೋಗುತ್ತೆ, ಅದೆಲ್ಲ ತಿರ್ಗಾ ನಮ್ಮ ಮೇಲೆ ಹೊರೆ ಆಗುತ್ತೆ. ಅವ್ರೇನು ಇಲ್ಲ, ಅವ್ರು ಗೌರ್ಮೆಂಟ್ ಅಪ್ಲೈ ಇಲ್ಲ, ಅವರು ದೇ ವಾಂಟ್ ಟು ಇಂಪ್ಲಿಮೆಂಟ್. ಸರ್ ಒಂದು ಕ್ವಶನ್, ಈಗ ಮಿನಿಮಮ್ ವೇಜಸ್ ಬಂದು 14,000 ಇಂಜಿನಿಯರಿಂಗ್ ಇಂಡಸ್ಟ್ರಿ ಅಂತ ಹಳೆ ನೋಟಿಫಿಕೇಶನ್ ಇತ್ತು, ಅದ್ರಲ್ಲಿ ನಾವು ಅಷ್ಟೇ ಪೇಮೆಂಟ್ ಮಾಡ್ತಾ ಇದೀವಿ. ಸೊ ಈಗ ಹೊಸ ನೋಟಿಫಿಕೇಶನ್ ಅಲ್ಲಿ 25 ತರ ಎಲ್ಲ ಬರ್ತಲ್ಲ. ಸೊ ಆಸ್ ಆಫ್ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ನಮ್ಮ ಇಂಡಸ್ಟ್ರಿಲಿ. ವಿಲ್ ದಟ್ ಬಿ ಎ ಪ್ರಾಬ್ಲಮ್? ಮಾಡಿದೀರಾ ಇಲ್ವಾ? ಇನ್ನ ಮಾಡಿಲ್ಲ. ತಲೆ ಯಾಕೆ ಕೆಡ್ಸ್ಕೊತೀರಾ? ನಡ್ಸ್ಕೊಂಡು ಹೋಗ್ಲಿಕ್ಕೆ ಓಕೆ, ಇಂಪ್ಲಿಮೆಂಟ್ ಮಾಡಿದ್ರಿ, ಮಾಡಕ್ಕಾಗತ್ತೆ ಆ ಕಾಲದಿಂದ? ಸುಮ್ಮನೆ ನೋಡೋಣ ಏನ್ ಬರುತ್ತೆ ನೋಟಿಫಿಕೇಶನ್. ಸರ್ ನೆಕ್ಸ್ಟ್ ಕ್ವಶನ್, ಈಗ ಝೋನ್ 1, 2, 3, 4 ಅಂತ ಬರುತ್ತಲ್ಲ. ಇಲ್ಲ, ಬರೀ 3, 4 ಅಂತಾನೂ ಇದೆ ಸರ್ ಮಿನಿಮಮ್ ವೇಜಸ್. ಹೊಸದು ಬರುತ್ತೆ ಈಗ, ಹೊಸದು 3. ಓಕೆ, ಸೊ ಮುಂಚೆ ಸೆಕ್ಯೂರಿಟಿ ಇಂಡಸ್ಟ್ರಿ ಇಂದ ಸೆಕ್ಯೂರಿಟಿ ಅವ್ರದೇ ಸಪರೇಟ್ ವೇಜಸ್ ಇತ್ತು, ಈಗ ಅದೆಲ್ಲ ಎರೇಸ್ ಆಗಿ ಒಂದು ಕಾಮನ್ ಮಾಡಿದ್ದಾರೆ. ಹೌದು. ಓಕೆ, ಸೊ ಇವಾಗ ನಮ್ ಪ್ರಾಬ್ಲಮ್ ಏನಂದ್ರೆ 5-6 ವರ್ಷ ಎಕ್ಸ್ಪೀರಿಯನ್ಸ್ ಇರೋರ್ಗು ಅದೇ ಮಿನಿಮಮ್ ವೇಜಸ್ ಕೊಡ್ತಾ ಇದೀವಿ, ಫ್ರೆಶರ್ ಬರ್ಬೇಕು ಅದೇ ವೇಜಸ್. ನೀವು ಅವ್ರಿಗೆ 5 ವರ್ಷ ಮಾಡಿದವ್ರು ಯಾಕೆ ಮಿನಿಮಮ್ ವೇಜಸ್ ಕೊಡ್ತೀರಾ? ಅಲ್ಲ, ಲಿಟಲ್ ಬಿಟ್ 500-600 rupees ಜಾಸ್ತಿ ಇರುತ್ತೆ ಅಷ್ಟೇ. ಅದಕ್ಕಿಂತ 5 ವರ್ಷ ಕೆಲಸ ಮಾಡಿದವ್ರಿಗೆ ಪ್ರತಿ ವರ್ಷಕ್ಕೂ ಇನ್ಕ್ರಿಮೆಂಟ್ ಕೊಡ್ಬೇಕೋ ಬೇಡ? ಕೊಡ್ತಾ ಇರ್ತೀವಿ. ಕೊಡ್ತಿದ್ದಿಲ್ವಾ? ಇವಾಗ ಸೇರ್ಕೊಂಡವ್ರಿಗೆ 20,000 ಕೊಡ್ರಿ, 5 ವರ್ಷ ಆದ್ಮೇಲೆ ಅವ್ರಿಗೆ ಎಷ್ಟು ಕೊಡ್ಬೇಕು? ಜಾಸ್ತಿ ಆಗುತ್ತೆ. ಅವ್ರು ಹೇಳೋದು ದಿಸ್ ಇಸ್ ಬೇರ್ ಮಿನಿಮಮ್, ಇದಕ್ಕಿಂತ ಕಡಿಮೆ ಆಗಲ್ಲ, ಇದೇ ಲೋಯೆಸ್ಟ್ ಅಂತ ಅವ್ರು ಹೇಳೋದು. ನೀವು ಆ ಲೋಯೆಸ್ಟ್ ಅಂತ ಹೇಳೋದು ತಪ್ಪು ಅಂತ ತೋರಿಸ್ಬೇಕು ಕೋರ್ಟ್. ಓಕೆ, ಲಾಸ್ಟ್ ಕ್ವಶನ್. ಒಂದೇ ಕ್ವಶನ್, ಈಗ 40,000-50,000 ಏನ್ ಮಿನಿಮಮ್ ವೇಜಸ್ ಇಟ್ಟಿರ್ತಾರೆ, ಅದ್ರಲ್ಲಿ ESI